ಹಲೋ, ಗುಡ್ ಮಾರ್ನಿಂಗ್. ಇವತ್ತು ನಾವು ಕ್ಯಾಂಪಿಂಗ್ ಹೋಗೋ ಸಮಯ ನೋಡಿ. ಕ್ಯಾಂಪಿಂಗ್ ಹೋಗ್ಬೇಕಂದ್ರೆ ಏನೆಲ್ಲ ತೊಗೊಂಡು ಹೋಗಬೇಕು, ಇಷ್ಟೆಲ್ಲ ಪ್ಯಾಕ್ ಮಾಡಿಕೊಂಡು ಕ್ಯಾಂಪಿಂಗ್. ನಾವು ಹೋಗ್ತಿರೋ ಪ್ಲೇಸ್ ಬಂದು ಸುಕ್ಕಿಘಾತ ಅಂತ. ಇದು ಸಪೋರೋಯಿಂದ 50 to 60 ಮಿನಿಟ್ಸ್ ಆಗುತ್ತೆ ಬೈ ಕಾರ್. ತುಂಬ ಲಾಂಗ್ ಡಿಸ್ಟೆನ್ಸ್ ಏನಲ್ಲ, ಇಟ್ಸ್ ಫೈನ್. ಬೆನಕ್ ಆಲ್ರೆಡಿ ಕಾರಲ್ಲಿ ಮಲ್ಕೊಂಡಿದ್ದೇನೆ. ತನ್ವಿ ಔಟ್ಸೈಡ್ ವ್ಯೂ ನೋಡಿ ಎಂಜಾಯ್ ಮಾಡ್ತಾಳೆ. ಸಿದ್ದು ಕಾರಲ್ಲಿ ಫುಲ್ ಬ್ಯುಸಿಯಾಗಿ ಡ್ರೈವ್ ಮಾಡ್ತಾ ಇದ್ದಾರೆ. ಇದು ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ಎನ್ ಅಗ್ರಿಕಲ್ಚರ್ ಲ್ಯಾಂಡ್ನ ಪಾಸ್ ಮಾಡಿ ಹೋಗಬೇಕಿತ್ತು ನಾವು. ಸೊ ಇಟ್ ವಾಸ್ ಗುಡ್. ಇಲ್ಲಿ ನೋಡ್ಬೋದು ನೀವು, ನಾವಿವಾಗ ವಿಲೇಜ್ನ ಪಾಸ್ ಮಾಡ್ತಾ ಇದ್ದೀವಿ. ಇದೆಲ್ಲ ಅಗ್ರಿಕಲ್ಚರ್ ಲ್ಯಾಂಡು. ಎಲ್ಲ ಫಾರ್ಮರ್ಸ್ದು ಆಲ್ಮೋಸ್ಟ್ ಮನೆಗಳೆಲ್ಲ ಅವ್ರದ್ದು ಫಾರ್ಮಿಂಗ್ ಲ್ಯಾಂಡ್ ಪಕ್ಕನೇ ಇದೆ. ಅಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು ಈ ವಿಡಿಯೋದಲ್ಲಿ. ಅವ್ರದ್ದು ಗೋಡೌನ್ಗಳೆಲ್ಲ ಕಾಣಿಸ್ತಾ ಇದೆ. ಆ್ಯಂಡ್ ಅವ್ರದ್ದು ಮನೆ ಪಕ್ಕನೇ ಅವ್ರದ್ದು ಫೀಲ್ಡ್ ಇದೆ. ಸೊ ಇಟ್ಸ್ ಲೈಕ್ ತುಂಬ ಕ್ಯೂಟಾಗಿ ಅನಿಸ್ತಾ ಇತ್ತು ನೋಡೋಕ್ಕೆ. ಅವ್ರದ್ದು ಮನೆಗಳೆಲ್ಲ ಒಂಥರ ಡಿಫ್ರೆಂಟ್ ಆಗಿತ್ತು. ಪ್ರಾಪರ್ ಸಿಟಿಯಲ್ಲಿರೋ ಮನೆಗೂ ಈಗ ಕಂಟ್ರಿ ಸೈಡಲ್ಲಿರೋ ಮನೆಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಜಪಾನಲ್ಲಿ ಇಂಡಿವಿಜುವಲ್ ಮನೆ ಇರೋದ್ರಿಂದ ದೇರ್ ಓನ್ ಸ್ಟೈಲಲ್ಲಿ ಮಾಡ್ಕೊಂಡಿರ್ತಾರೆ ಅವರು. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಎಲ್ಲ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಫಾರ್ಮಿಂಗ್ ಲ್ಯಾಂಡ್ ಪಕ್ಕನೇ ಅವ್ರು ಮನೆ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿತ್ತು ನೋಡೋಕ್ಕೆ. ಇದೊಂಥರ ಸೂಪರಾಗಿ ಅನಿಸ್ತಾ ಇತ್ತು. ನಾವು ಆನ್ ದಿ ವೇ ಹೋಗ್ಬೇಕಾದ್ರೆ ಒಂದು ರೈಸ್ ಫೀಲ್ಡ್ನ ನೋಡಿದ್ವಿ, ಚೆನ್ನಾಗಿತ್ತು. ಸೊ ವಿಡಿಯೋ ಮಾಡ್ಕೊಳ್ಳೋಣ ಅಂತ ನಿಂತ್ಕೊಂಡ್ವಿ. ಇಲ್ಲಿ ಏನು ಹೇಳಬೇಕಂದ್ರೆ, ಒಕಾಯ್ಡೋದಲ್ಲಿ ತುಂಬ ಸ್ನೋಫಾಲ್ ಆಗುತ್ತೆ. ನಾನು ತುಂಬ ಫೋಟೋಸಲ್ಲಿ ವೀಡಿಯೋಸಲ್ಲಿ ಹಾಕಿದ್ದೀನಿ ಆಲ್ರೆಡಿ. ಏಪ್ರಿಲ್ ತನಕ ಸ್ನೋ ಇರುತ್ತೆ. ಮೇಯಿಂದ ಸ್ನೋ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಲೇಟ್ ಮೇಯಲ್ಲಿ ಇವರು ಪ್ಲಾಂಟೇಷನ್ನ ಸ್ಟಾರ್ಟ್ ಮಾಡ್ತಾರೆ. ಜೂನ್, ಜುಲೈ, ಆಗಸ್ಟ್ ಬಂದು ಗ್ರೋಯಿಂಗ್ ಸೀಸನು. ಆ್ಯಂಡ್ ಎಂಡ್ ಆಫ್ ದಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಇಸ್ ದಿ ಹಾರ್ವೆಸ್ಟಿಂಗ್ ಸೀಸನು. ಇದು ಬಂದು ರೈಸಿಗೆ ಅಂತ ಹೇಳ್ತಿರೋದು. ಸೊ ಇಡೀ ಥ್ರೂ ಔಟ್ ದ ಜಪಾನು ಒಕಾಯ್ಡ್ ಅಂತ ಇರುವಂಥ ಮೇಲ್ಗಡೆ ಇರುವಂಥ ಒಂದು ಐಲ್ಯಾಂಡಲ್ಲೇ ತುಂಬ ರೈಸು ಗ್ರೋ ಮಾಡೋವಂಥದ್ದು. ಬಟ್ ಇಲ್ಲಿ ಸ್ನೋ ಇದ್ರೂ ಇಯರ್ಲಿ 1 ಕ್ರಾಪ್ ಅಷ್ಟೇ ಇವರು ಗ್ರೋ ಮಾಡೋದು. ಬಟ್ ಇಟ್ಸ್ ಇನಫ್. ಅಂದರೆ ಈಗ ಒಂದು 2-3 ಇಯರ್ಸಿಂದ ಇಲ್ಲಿ ರೈಸು ಶಾರ್ಟೇಜ್ ಆಗ್ತಿದೆ. ಎಲ್ಲ ಫಾರ್ಮರ್ಸು, ಇಂಡಿಯಾದಲ್ಲಿರೋ ಫಾರ್ಮರ್ಸ್ ಇದನ್ನು ಕೇಳಿಸ್ಕೋಬೇಕು. ಜಪಾನಲ್ಲಿ ರೈಸು ಶಾರ್ಟೇಜ್ ಆಗ್ತಿದೆ. ಸೊ ನೀವು ಚೆನ್ನಾಗಿ ರೈಸ್ನ ಬೆಳೆದು ಇವರಿಗೆ ಕಳಿಸ್ಕೊಡಿ. ಫೈನಲಿ ನಾವು ನಮ್ಮ ಕ್ಯಾಂಪಿಂಗ್ ಸೈಟ್ಗೆ ಬಂದ್ವಿ. ಆಲ್ರೆಡಿ ಎಷ್ಟೊಂದು ಜನ ಬಂದು ಟೆಂಟ್ ಹಾಕಿದ್ದಾರೆ. ನಾವು ಇವಾಗ ನಮ್ಮ ಟೆಂಟ್ನ ಸೆಟಪ್ ಮಾಡಬೇಕು. ಸೆಟಪ್ ಮಾಡೋಕ್ಕಿಂತ ಮುಂಚೆ ಗ್ರೀನ್ ಶೀಟ್ನ ಹಾಕಿದ್ವಿ. ಇದ್ರ ಮೇಲೆ ಟೆಂಟ್ ಹಾಕಬೇಕು. ನಾನು ಮತ್ತು ಸಿದ್ದು, ನನ್ನ ಮಗಳು 3 ಜನ ಸೇರಿಕೊಂಡು ಆ ಫುಲ್ಲು ಟೆಂಟ್ನ ರೆಡಿ ಮಾಡಿದ್ವಿ. ಒಂದು 20 to 30 ನಿಮಿಷದಲ್ಲಿ ನಾವು ಕಂಪ್ಲೀಟು ಟೆಂಟ್ನ ರೆಡಿ ಮಾಡ್ಕೊಂಡ್ವಿ. ಹೀಗಿದೆ ನೋಡಿ ನಮ್ಮ ಟೆಂಟ್ ಎಲ್ಲ ಫಿಕ್ಸ್ ಮಾಡಾದ್ಮೇಲೆ ಈಗ ಕುಕ್ಕಿಂಗ್ ಟೈಮಲ್ಲಿ ತನ್ವಿ ಹೇಳ್ತಾಳೆ ಫಸ್ಟು ಅವಳು ಮಾಸ್ಮೆಲನ್ನು ತಿನ್ನಬೇಕಂತ. ಸೊ ಅವಳು ಪ್ರಿಪೇರ್ ಮಾಡ್ಕೋತಾ ಇದ್ದಾಳೆ ಅವತ್ತು ಮಾಸ್ಮೆಲನ್ನು. ಸೊ ಹೀಗಿದೆ ನೋಡಿ ಮಾಸ್ಮೆಲನ್ನು. ಇದನ್ನು ಬಿಸಿ ಮಾಡಿ ತಿಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದು. ಸೊ ಬೆನಕ ಬ್ಯುಸಿ ಇರೋದ್ರಿಂದ ತನ್ವಿನೇ ಇಬ್ರಿಗೂ ಪ್ರಿಪೇರ್ ಮಾಡ್ತಾ ಇದ್ದಾಳೆ. ಸೊ ಅವಳು ತುಂಬ ಖುಷಿಯಿಂದ ಭಯ ಪಡ್ತಾ ಇದ್ಲು ಬೆಂಕಿಗೆ ಟಚ್ ಮಾಡೋಕ್ಕೆ. ನಾನು ಹೇಳ್ತಾ ಇದ್ದೆ ಎಲ್ಲ ನೀಟಾಗಿ ಆರಾಮ್ಸೆ ಓಕೆ. ಕೊನೆಗೂ ಮಾಡಿ ಅವರು ತಿಂದು ಎಂಜಾಯ್ ಡೀಟೇಲ್. ಏನಾಗಲ್ಲ, ಫೈರ್ ಟಚ್ ಆಗೋ ಥರ ಮಾಡಿ. ನೆಕ್ಸ್ಟು ಸಿದ್ದು ಮತ್ತು ತನ್ವಿ ಇಬ್ಬರು ಚಿಕನ್ ಆ್ಯಂಡ್ ವೆಜಿಟೇಬಲ್ಸ್ ಎಲ್ಲ ಬಾರ್ಬಿಕ್ಯೂ ಮಾಡ್ತಿದ್ದಾರೆ. ಬಟ್ ನನಗೆ ಕಾಫಿ ಕುಡಿಬೇಕಂತ ಅನಿಸ್ತಾ ಇತ್ತು. ಐ ಪ್ರಿಪೇರ್ಡ್ ಅ ಕಾಫಿ ಆ್ಯಂಡ್ ಐ ವಾಸ್ ಎಂಜಾಯಿಂಗ್. ಬೆನಕಂತೂ ನಮ್ಮ ಟೆಂಟ್ ಹತ್ರನೇ ಇರಲಿಲ್ಲ. ಪಕ್ಕ ಟೆಂಟಲ್ಲಿ ಒಂದು ಪುಟ್ಟು ಹುಡುಕಿದ್ಲು. ಅವ್ರ ಜೊತೆ ಸೇರ್ಕೊಂಡು ಅವ್ನು ಫುಲ್ ಆಟಾಡ್ತಾ ತಿಂತಾ ಇದ್ದಾರೆ. ಬಟ್ ಇಲ್ಲೊಂದು ಸ್ಪೆಷಲ್ ಟೆಂಟ್ ಇದೆ ನೋಡಿ ನಮ್ಮ ಮುಂದೆ, ಗ್ರೀನ್ ಕಲರು. ಇಲ್ಲಿ ಇಬ್ಬರು ತಾತಂದಿರಿದ್ದಾರೆ. ಅವ್ರು ಆಲ್ರೆಡಿ ಕುಕ್ ಮಾಡಿ ತಿಂದು ಮಲ್ಕೊಂಡ್ಬಿಟ್ಟಿದ್ದಾರೆ ಒಳಗಡೆ ಹೋಗಿ. ಇಲ್ಲೊಂದು ಟೆಂಟ್ ಇದೆ, ಚೈನೀಸ್ ಫ್ಯಾಮಿಲಿ. ಸೊ ಅವರು ಗಂಡ ಹೆಂಡತಿ ಇಬ್ಬರೇ ಇರೋದು. ಅವರು ಆಲ್ಮೋಸ್ಟ್ ಊಟ ಮುಗಿದು ಕ್ಲೀನ್ ಮಾಡ್ತಾಯಿದ್ರು. ಸೊ ನಾವು ಇವಾಗ ಆಲ್ಮೋಸ್ಟ್ 75% ಕಂಪ್ಲೀಟ್ ಆಗಿದೆ. ಈಟ್ ಬೆನ ಫುಲ್ ಬಿಸಿ ಹುಡುಗಿ ಜೊತೆ ಆಟಾಡ್ತಾ. ಹಾಯ್ ತನ್ವಿ, ಹೇಗಿದೆ ಚಿಕನ್? ಹೌದಾ ಸಿದ್ದು ಅವರೇ? ಹಾಂ, ಗುಡ್. ನಾನು ಇನ್ನೂ ತಿಂದಿಲ್ಲ, ತಿನ್ನಬೇಕು. ಬೆನಕಂತೂ ಬರ್ತಾನೆ ಇಲ್ಲ ನಮ್ಮ ಟೆಂಟ್ ಹತ್ರ. ಪಕ್ಕ ಟೆಂಟ್ ಹುಡುಗಿ ಜೊತೆ ಫುಲ್ ಫ್ರೆಂಡ್ ಆಗಿಬಿಟ್ಟಿದ್ದಾನೆ ಅವನು. ಆಟಾಡ್ತಾ ಇದ್ದಾನೆ. ನನಗೆ ಸೊಸೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ನೋಡ್ಬೇಕು ಏನಾಗುತ್ತೆ ಅಂತ. ನೋಡಿ ಈ ಥರ ಇದೆ ನಮ್ಮ ಜಾಗ. ತುಂಬ ಟೆಂಟ್ಸ್ಗಳಿದೆ. ವೆದರ್ ತುಂಬ ಏನು ಚೆನ್ನಾಗಿಲ್ಲ, ಬಟ್ ಓಕೆ. ಸ್ವಲ್ಪ ಮಳೆ ಬಂತು. ಬಟ್ ಮಳೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾವು ಟೆಂಟ್ನ ಫಿಕ್ಸ್ ಮಾಡಿಬಿಟ್ಟಿದ್ವಿ. ಸೊ ಮಳೆ ಬರುವಾಗ ಒಳಗಡೆ ಹೋಗ್ಬಿಟ್ಟಿದ್ವಿ. ವಾಸ್ ಗುಡ್. ಸೊ ಇವತ್ತಿನ ರಾತ್ರಿ ನಾವು ಈ ತೋಟದ ಮಧ್ಯೆನೇ ಮಲ್ಕೊಳ್ಳೋದು. ಈ ಬಾರ್ಬಿಕ್ಯೂ ಇವ್ರು ಮಾಡ್ತಿರೋದ್ರಿಂದ ಬೆಸ್ಟ್ ಏನಂತಂದರೆ ಇಲ್ಲಿ ಯಾವುದೂ ಮಸ್ಕಿಟೋಸ್ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಹಳ್ಳಿಲೆಲ್ಲ ಹೊಗೆ ಹಾಕೋದು ಅಂತ ಹೇಳ್ತಾರಲ್ಲ, ಆ ಥರ ಇವರೆಲ್ಲ ಹೊಗೆ ಹಾಕ್ಬಿಟ್ಟಿದ್ದಾರೆ ಟೆಂಟಿಗೆ.
ಊಟ ಎಲ್ಲ ಮುಗಿಸಿ ನಾವು ಇವಾಗ ಆನ್ಸೆನ್ಗೆ ಹೋಗ್ತಿರೋವಂಥದ್ದು. ನಮ್ಮ ಪಾರ್ಕಲ್ಲೇ ಒಂದು ದೊಡ್ಡ ಆನ್ಸೆನ್ ಇತ್ತು. ಅದೊಂದು 50 to 100 ಮೀಟರ್ ಒಳಗಡೆನೇ ಇತ್ತು ನಮ್ಮ ಟೆಂಟ್ ಪ್ಲೇಸಿಂದ. ಸೊ ಅಲ್ಲಿಗೆ ಆರಾಮ್ಸೆ ವಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಮಾತಾಡಿಕೊಂಡು. ಚೆನ್ನಾಗಿದೆ ಒಂಥರ ಫುಲ್ಲು. ಈ ಕಡೆ ಇನ್ನೂ ಒಂದಷ್ಟು ಟೆಂಟ್ಗಳಿದೆ. ನಮ್ಮ ಪ್ಲೇಸಲ್ಲಿ ಅರೌಂಡ್ ಒಂದು 10 ಟೆಂಟ್ ಏನೋ ಇತ್ತು. ಹಂಗೆ ನೋಡೋಕ್ಕೋದ್ರೆ ಇಲ್ಲಿ ಇನ್ನೂ ತುಂಬ ಜಾಸ್ತಿನೇ ಟೆಂಟ್ಸ್ಗಳಿದೆ. ಈ ಫುಲ್ ಪಾರ್ಕಲ್ಲಿ ಆಲ್ಮೋಸ್ಟ್ ಒಂದು 4 to 5 ಪ್ಲೇಸಸಲ್ಲಿ ಟಾಯ್ಲೆಟ್ಸ್ ಎಲ್ಲ ಫೆಸಿಲಿಟೀಸ್ ಎಲ್ಲ ಇದೆ. ನಾನು ಆ್ಯಕ್ಚುಲಿ ಫೋಟೋಸ್ ಅಥವಾ ವೀಡಿಯೋಸ್ ತೆಗಿಯೋಕ್ಕಾಗಲಿಲ್ಲ, ನಾನು ಮರ್ತುಬಿಟ್ಟೆ ಅದು ಟಾಯ್ಲೆಟ್ಸ್ದು. ಬಟ್ ಇಟ್ ವಾಸ್ ರಿಯಲಿ ಗುಡ್, ಕ್ಲೀನಾಗಿ ಹೈಜಿನಿಕ್ ಆಗಿತ್ತು. ಆ್ಯಂಡ್ ಆನ್ಸೆನ್ ಇದೆ, 2 ಪ್ಲೇಸಸಲ್ಲಿ ಆನ್ಸೆನ್ ಇದೆ. ನಾವು ಮೇಯ್ನ್ ದೊಡ್ಡ ಆನ್ಸೆನ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಚೆನ್ನಾಗಿದೆ, ಒಂಥರ ಖುಷಿ ಆಯಿತು. ಪ್ಲೇಸು ತುಂಬ ನ್ಯಾಚುರಲ್ ಆಗಿ ಚೆನ್ನಾಗಿದೆ. ವಿಸಿಟ್ ಮಾಡಿದಾಗ ಸಪೋರಾಗಿ ಯಾರಾದರೂ ಯು ಕ್ಯಾನ್ ಹೈಲಿ ರೆಕಮೆಂಡ್ ದಿಸ್ ಪ್ಲೇಸ್. ಆನ್ಸೆನ್ ಅಂತ ಹೇಳ್ತಾನೆ ಇದ್ದೀನಿ, ಏನಪ್ಪ ಇದು ಆನ್ಸೆನ್ ಅಂತ ಯೋಚನೆ ಮಾಡ್ತೀರ. ಅದು ನಾನು ಹೇಳೋದೇ ಚೆನ್ನಾಗಿರಲ್ಲ, ನೀವೇ ನೋಡಿ. ONSEN ಅಂತ ಟೈಪ್ ಮಾಡಿ ಗೂಗಲಲ್ಲಿ ಸರ್ಚ್ ಮಾಡಿ. ಜಪಾನ್ ಅಥವಾ ಕೊರಿಯಾ, ಸಮ್ ಪಾರ್ಟ್ ಆಫ್ ಚೈನಾದಲ್ಲಿ ಆನ್ಸೆನ್ ಇಸ್ ವೆರಿ ಪಾಪ್ಯುಲರ್. ಜಪಾನಿಗೆ ಬಂದಮೇಲೆ ನನಗಂತೂ ಆನ್ಸೆನ್ ತುಂಬ ಇಷ್ಟ ಆಯಿತು. ಫಸ್ಟ್ ಒಂದು 3-4 ಇಯರ್ಸ್ ನನಗೆ ಒಂಥರ ಮುಜುಗರ ಆಗ್ತಾಯಿತ್ತು ಹೋಗೋಕ್ಕೆ. ಬಟ್ ನಾವು ಐ ಆಮ್ ವೆರಿ ಕಂಫರ್ಟೇಬಲ್, ನಂಗೆ ತುಂಬ ಇಷ್ಟ ಆಗುತ್ತೆ. ಅದು ರೂರಲ್ ಸೈಡಲ್ಲಿರುವಂಥ ನೇಚರ್ ಮಧ್ಯೆ ಇರುವಂಥ ಆನ್ಸೆನ್ಗೆ ಹೋಗೋಕ್ಕೆ ಇನ್ನೂ ಇಷ್ಟ ಆಗುತ್ತೆ. ನಾರ್ಮಲಿ ಸಿಟಿ ಒಳಗಡೆ ಇರುವಂಥ ಆನ್ಸೆನ್ ಕಡಿಮೆ ಹೋಗೋದು. ಬಟ್ ಔಟ್ಸ್ಕಟ್ಸಲ್ಲಿರುವಂಥ ನೇಚರ್ ಮಧ್ಯೆ ಇರುವಂಥ ಆನ್ಸೆನ್ಗೆ ತುಂಬ ಹೋಗ್ತಿರ್ತೀವಿ. ತುಂಬ ಚೆನ್ನಾಗಿತ್ತು. ಇದು ಹೈಲಿ ರೆಕಮೆಂಡೆಡ್ ಪ್ಲೇಸ್.